ನಿಜವಾಗ್ಲೂ ನಾನು ಈ ಕಾರ್ಯಕ್ರಮವನ್ನು ಈ ಸರಿ ವಿಶೇಷವಾಗಿ ಮಾಡಬೇಕು, ಒಂದು ಹೊಸ ಒಂದು ರೂಪವನ್ನು ರೂಪಿಸಬೇಕು ಅಂತೇಳಿ ನಾನು ಈ ಕಾರ್ಯಕ್ರಮವನ್ನು ಆಯೋಜಿಸಿದೆ. ನಿಜವಾಗ್ಲೂ ನನಗೆ ಭಯ ಇತ್ತು. 12 ಗಂಟೆವರೆಗೂ ಸುಧಾ ನನ್ನ ಅಭಿಮಾನಿ, ಈ JDS ಪಕ್ಷದ ಮುಖಂಡರು ಅಭಿಮಾನಿಗಳು ಬರ್ತಾರಾ ಇಲ್ವಾ ನೋಡಬೇಕು ಅಂತ. ನಿಜವಾಗ್ಲೂ ನಿಮಗೆ ನಾನು ಕೈ ಮುಗಿದು ನಿಮ್ಮ ಕಾಲು ಬಿದ್ದು ನಮಸ್ಕರಿಸ್ತೀನಿ. ನೀವು ಸೈನಿಕರಂತೆ ಇವತ್ತು 1 ಗಂಟೆಯಿಂದನೂ ಸುಧಾ 4 ಗಂಟೆ ಆದರೂ ಸುಧಾ ಇಷ್ಟೊಂದು ಶಾಂತಿಯುತದಲ್ಲಿ ಕುಂತು ನೀವು ಈ ಪಕ್ಷದ ಒಂದು ಮುನ್ನಡೆಸಬೇಕು, ನಮ್ಮ ಯುವ ಘಟಕದ ರಾಜ್ಯಾಧ್ಯಕ್ಷರು ಬರ್ತಾ ಇದ್ದಾರೆ ಅಂತೇಳಿ ಇಷ್ಟೊಂದು ಕಾದು ಕುಂತು ತಾಳ್ಮೆಯಿಂದ ವರ್ತಿಸ್ತೀನಿ ಅಂದರೆ ನಾನು ಯಾವತ್ತೂ ನಿಮಗೆ ಚಿರುಣಿಯಾಗಿರ್ತೀನಿ. ನಿಮ್ಮ ಋಣ ತೀರಿಸಲಿಕ್ಕೆ ನಾನು ಸಮಯ ಹತ್ರ ಬರ್ತದೆ, ನಾನು ಋಣ ತೋರಿಸ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ದಯಮಾಡಿ ಯಾರು ಗಲಾಟೆ ಮಾಡಿ ಪ್ಲೀಸ್ 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 ದಯಮಾಡಿ ಪ್ಲೀಸ್ ಅಣ್ಣ. ನಿಜವಾಗ್ಲೂ ನಮ್ಮ ಯುವ ಘಟಕದ ರಾಜ್ಯಾಧ್ಯಕ್ಷರು ಇವತ್ತು ಪ್ರತಿ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಹೋಗಿ ಇವತ್ತು ಒಂದು ಸಂಚಲನವನ್ನು ಮೂಡಿಸ್ತಾ ಇದ್ದಾರೆ. ನಿಜವಾಗ್ಲೂ ನಮಗೆ ಖುಷಿ ಆಗ್ತದೆ. ಅವರೇ ನಿಮ್ಮ ಊರಿಗೆ ಬರ್ತಾ ಇದ್ದೀನಿ, ನಿಮ್ಮ ಜೊತೆ ಇರ್ತೀನಿ, ಜನರೊಂದಿಗೆ ಜನತಾದಳ ನಾನು ಕಟ್ಟೆ ತೀರ್ತೀನಿ, ನಮ್ಮ ದೇವೇಗೌಡ ಅಪ್ಪಾಜಿಯವರ ಆಶೀರ್ವಾದದೊಡನೆ ಅಂತೇಳಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ನಾನೇ ಬರ್ತೀನಿ ಅಂತೇಳಿ ಬರ್ತಾ ಇದಾರಲ್ಲ, ನಮಗೆ ಇದು ನಿಜವಾಗ್ಲೂ ಒಂದು ಹುಮ್ಮಸ್ಸು. ನಮ್ಮ ಕಾರ್ಯಕರ್ತರಿಗೆ ಮುಖಂಡರಿಗೆ ಒಂದು ಹುಮ್ಮಸ್ಸು ಬಂದಿದೆ. ನಾವು ನಿಜವಾಗ್ಲೂ ಸೈನಿಕರಂತಿದ್ದಾಗೆ ಅಂತ ಒಂದು ಉದಾಹರಣೆ ಹೇಳ್ತೀನಿ. ನಿಮ್ಗೆಲ್ಲ ಗೊತ್ತಿದೆ, ಈಗ ಶಾಸಕರು ಹೇಳ್ತಾ ಇರ್ತಾರೆ ದಿನ 40 ಕೋಟಿ 400 ಕೋಟಿ. ಈಗ ಹಂಪಾಪುರಕ್ಕೆ 600 ಕೋಟಿ ಅಂತಾರೆ. ಹಂಪಾಪುರದಲ್ಲಿ 600 ಕೋಟಿ ಮಾಡಿದ್ರೆ ಊರನ್ನೇ ಚೇಂಜ್ ಮಾಡ್ಬೋದು, ಊರನ್ನೇ ತೆಗೆದು ಮಂಡ್ಯ ಮಾಡ್ಬೋದಪ್ಪ 600 ಕೋಟಿ ಮಾಡಿದ್ರೆ. ಸುಳ್ಳುಗಾರ, ಸುಳ್ಳಿನ ಸರದಾರ, ಫೇಸ್ಬುಕ್ನಲ್ಲಿ ವಾಟ್ಸಪ್ನಲ್ಲಿ ಬರೀ ಸುಳ್ಳು ಹೇಳ್ಕೊಂಡು ಹೇಳಿದ್ರೆ ಆಗಲ್ಲ. ನಮ್ಮ JDS ಕಾರ್ಯಕರ್ತರು ಸೈನಿಕರಿದ್ದ ರೀತಿಯಲ್ಲಿ ಮನೆಯಲ್ಲಿ ಮಕ್ಕಳು ಬಿಟ್ಟು ಹೆಂಡತಿನ ಬಿಟ್ಟು ದೇಶಕ್ಕೋಸ್ಕರ ಹೋರಾಡ್ತಾರಲ್ಲ, ಹಂಗೆ ಪಕ್ಷಕ್ಕೋಸ್ಕರ ಹೋರಾಡುವಂತ ನಮ್ಮ ಕಾರ್ಯಕರ್ತರ ಮುಖಂಡರು ಗಟ್ಟಿಯಾಗಿದ್ದಾರೆ. ಶಾಸಕರೇ, ನಮ್ಮ ಶಾಸಕರು ನಿಮ್ಮ ಏನು ಒಂದು ಬೆದರಿಕೆಗೆ ಆಗಲಿ ಒಂದು ಆಡಂಬರಕ್ಕಾಗಲಿ ಯಾರೂ ತಲೆ ಬಗ್ಗುವುದಿಲ್ಲ, ನಿಮಗೆ ಸಲಾಮು ಹೊಡೆಯೋದಿಲ್ಲ. ನಿಮ್ಗೆ ಗೊತ್ತಿದೆ, ಸುಮಾರು ಈ ಪೊಲೀಸ್ ಇಲಾಖೆ ಪಾಪ ಪೊಲೀಸ್ ಅಧಿಕಾರಿಗಳು ಏನೂ ತಪ್ಪಿಲ್ಲ, ಅವರ ಮೇಲೆ ಒಂದು ದೌರ್ಜನ್ಯ ಒಂದು ಏನು ದುರಾಡಳಿತ ಒಂದು ಅಳಿಸ್ಕೊಂಡು ಅವ್ರಿಗೆ ಭಾರಿ ಒತ್ತಡ ತಂದು ಕೇಸ್ ಮಾಡ್ತಾರ ಮೇಲೆ ಕೇಸ್ ಮಾಡ್ತಾರೆ ನಮ್ಮ ಕಾರ್ಯಕರ್ತರ ಮೇಲೆ. ಕಾರ್ಯಕರ್ತರನ್ನ ಗೆಲ್ಲಬೇಕು ಅಂದರೆ ವಿಶ್ವಾಸದಿಂದ ಗೆಲ್ಲಬೇಕು. ನೀವು ಕೇಸ್ ಬುಕ್ ಮಾಡಿಸ್ಲಿ, ನಿಮಗೆ ಒಂದು ಏನು ಬೇಲ್ ಇಲ್ದಂಗೆ ಕೇಸ್ ಹಾಕ್ಸ್ಲಿ, ಇವೆಲ್ಲ ಮಾಡಿದ್ರೆ ಕಾರ್ಯಕರ್ತರು ನಮ್ಮ JDS ಕಾರ್ಯಕರ್ತರು ಮುಖಂಡರು ದಕ್ಕಲ್ಲ. ಶಾಸಕರೇ, ನಾವೆಲ್ಲ ಗಟ್ಟಿಯಾಗಿದ್ದಾರೆ. ದೇವೇಗೌಡ ಅಪ್ಪಾಜಿಯವರ ಒಂದು ಶಕ್ತಿಯಿಂದ ಹೋರಾಟದಿಂದ ಬಂದಂಥ ನಮ್ಮ ಕಾರ್ಯಕರ್ತರು ಅಂತ ಹೇಳಲಿಕ್ಕೆ ಬಯಸ್ತೀನಿ. ನಿಜವಾಗ್ಲೂ ನಮ್ಮ ನಿಖಿಲ್ ಅಣ್ಣವರು ನಿಮ್ಮ ಜೊತೆ ಇವತ್ತು ಬೆಳಿಗ್ಗೆ ಕಾರ್ಯಕ್ರಮ ಕೊಟ್ಟಿದ್ದರು. ತಮ್ಮಣ್ಣ ಸಾಹೇಬರು ಬೆಳಿಗ್ಗೆ ಮದ್ದೂರಿಂದ ಬರಬೇಕಾದ್ರೆ ಕಾರ್ಯಕ್ರಮ ಮಾಡ್ತೀನಿ ಅಂತೇಳಿ ಕಾರ್ಯಕ್ರಮ ಮಾಡೋದ್ರಿಂದ ನಮಗೆ ಲೇಟ್ ಆಗಿದೆ. ಅದಕ್ಕೆ ನಿಖಿಲ್ ಅಣ್ಣ ಯಾರೂ ದಯಮಾಡಿ ಕದಲೋದು ಬೇಡ, ಯಾರು ಮಧ್ಯ ಹಾರ ತುರಾಯಿ ಹಾಕ್ಲಿಕ್ಕೆ ಬರೋದು ಬೇಡ. ಈ ಏನು ಕಾರ್ಯಕ್ರಮ ಮುಗಿದ ಮೇಲೆ ಇಲ್ಲೇ 1 ಗಂಟೆ ಇರ್ತಾರೆ ನಿಮ್ಮ ಜೊತೆ, ಎಲ್ಲ ಜೊತೆ ಇದ್ದು ಎಲ್ಲ ಜೊತೆ ಫೋಟೋಸ್ ಹೋಗ್ತಾರೆ. ದಯಮಾಡಿ ಯಾರು ಗೊಂದಲ ಮಾಡ್ಕೊಳ್ಳೋದು ಬೇಡ. ನಿಖಿಲ್ ಅಣ್ಣ ಮಾತಾಡೋಗಂಟು ಯಾರು ಗೊಂದಲ ಮಾಡ್ಕೊಳ್ಳೋದು ಬೇಡ. ಈಗ ನಮ್ಮ ಮಂಡ್ಯದ 18ನೇ ಇಸ್ವಿಲಿ ವಿಧಾನಸಭಾ ಚುನಾವಣೆ ನಡೀತು. ಜನ ಟೀ ಕುಡಿಯತ್ತವು, ಕಾಫಿ ಕುಡಿಯತ್ತವೆಲ್ಲ ಮಾತಾಡ್ತಿರು. ಏನಂತ, ಕುಮಾರಣ್ಣ ಮುಖ್ಯಮಂತ್ರಿ ಆದೇ ಆಯ್ತಾರೆ ಅಂತ. ಹಂಗೆ ನಮ್ಮ ಮಂಡ್ಯದ ಕೂಗು ಒಂದ್ಸರಿ ಏನು ಹೇಳ್ತಾರೆ ಅದೇ ಆಗೋದು. ಈಗ ಲೋಕಸಭಾ ಚುನಾವಣೆಯಲ್ಲಿ ಹೇಳಿದ್ರು ಕುಮಾರಣ್ಣ ಗೆಲ್ತಾರೆ, ಗೆದ್ಮೇಲೆ ಮಂತ್ರಿ ಆಯ್ತಾರೆ. ಎಲ್ಲ ಮಂತ್ರಿ ಆಗಬೇಕು ಅಂತಂದ್ರು, ಕೇಂದ್ರದಲ್ಲೂ ಮಂತ್ರಿ ಆದರು. 18ರಲ್ಲಿ ಜನ ಹೇಗೆ ಹೇಳಿದ್ರು, ಮಂಡ್ಯದಲ್ಲಿ 7 ವಿಧಾನಸಭಾ ಕ್ಷೇತ್ರದಲ್ಲಿ 50,000ಕ್ಕೂ ಹೆಚ್ಚು ಮತಗಳಿಂದ ಗೆಲ್ಲಿಸಿ ಕುಮಾರಣ್ಣ ಮತ್ತೊಮ್ಮೆ ಮುಖ್ಯಮಂತ್ರಿ ಆಯ್ತಾರೆ ಅಂತ ಹೇಳಿದ್ರು. ಅದೇ ರೀತಿ ಲೋಕಸಭಾ ಚುನಾವಣೆಯಲ್ಲೂ ಸುಧಾ ಕುಮಾರಣ್ಣ ಗೆಲ್ಲೋದು ಮುಖ್ಯ ಅಲ್ಲ, ಮಂತ್ರಿ ಮಾಡೇ ಕಳಿಸ್ತೀವಿ ಅಂತ ಹೇಳಿದ್ರು. ಅದೇ ರೀತಿ ಎಲ್ಲ ನಮ್ಮ ಮಂಡ್ಯ ಜಿಲ್ಲೆಯ ಜನತೆಯ ಆಶೀರ್ವಾದ, ಮತದಾರರು ಎಲ್ಲ ಮುಖಂಡರ ಆಶೀರ್ವಾದದೊಡನೆ ಇವತ್ತು ಕೇಂದ್ರದಲ್ಲೂ ಮಂತ್ರಿಯಾಗಿ ಇವತ್ತು ಸುಮಾರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಈಗ ಮಾವು ರೈತರ ಬೆಳೆ, ಹಾಗೆ ಮತ್ತೆ ನಮ್ಮ ಹೊಗೆಸೊಪ್ಪು ಸುಧಾ ಅದು ರೈತರ ಬೆಳೆ. ಯಾವುದೇ ಒಂದು ಇದಕ್ಕೆ ನಮ್ಮ ಏನು ರಾಜ್ಯ ಸರ್ಕಾರ ಒತ್ತು ಕೊಡಲಿಲ್ಲ. ಕುಮಾರಣ್ಣವರು ಕೇಂದ್ರದಲ್ಲಿ ಮಾತಾಡಿ ಇವತ್ತು ಬೆಂಬಲ ಬೆಲೆಯನ್ನು ಕೊಡಿಸಿದ್ದಾರೆ. ರೈತರ ಬಗ್ಗೆ ಕಾಳಜಿ ಹೊಂದಿರೋದು ದೇವೇಗೌಡ ಅಪ್ಪಾಜಿಯವರು, ಕುಮಾರಣ್ಣ ಮಾತ್ರ. ಹಾಗೆ ಎಲ್ಲ ಸಮುದಾಯದ ಹಿತರಕ್ಷಣೆ ಕಾಯುವವರಲ್ಲಿ ದೇವೇಗೌಡ ಅಪ್ಪಾಜಿಯವರು ಎಲ್ಲರಿಗೂ ಸುಧಾ ಸಮಾನ ಹಕ್ಕು, ಸಮಾನತೆ ಬರಬೇಕು ಅಂತೇಳಿ ಎಲ್ಲ ಕಾರ್ಯಕ್ರಮ ರೂಪಿಸಿದರು. ಇವತ್ತು ನಿಜವಾದ ಭಗೀರಥ ಅಂದರೆ ದೇವೇಗೌಡ ಅಪ್ಪಾಜಿಯವರು. ದಯಮಾಡಿ ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ನನ್ನ ಕಾರ್ಯಕರ್ತರೇ, ಮುಖಂಡರೇ ಎಲ್ಲರೂ ಒಗ್ಗಟ್ಟಾಗಿ ಯಾವುದೇ ನಾವು ಒಂದು ಸಣ್ಣ ಪುಟ್ಟ ಏನೇ ಇದಿದ್ರು ಸುಧಾ ಬಿಟ್ಟು ನಾವು ಮುಂದೊಂದು ದಿವಸ 2028ಕ್ಕೆ ನಿಖಿಲ್ ಅಣ್ಣವ್ರನ್ನ ವಿಧಾನಸಭೆ ಕಳಿಸ್ಬೇಕು, ಕುಮಾರಣ್ಣವರ ಮತ್ತೊಮ್ಮೆ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು, ಮತ್ತೊಮ್ಮೆ ರೈತರ ಸಾಲ ಮನ್ನಾ ಆಗಬೇಕು, ರೈತರ ಬದುಕು ಹಸನಾಗಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ಮನವಿ ಮಾಡಿ ಕೇಳ್ತೇನೆ. ಹಾಗೆ ಮಂಡ್ಯ ಶಾಸಕರು ಹೇಳ್ತಾರೆ,
ಕುಮಾರಣ್ಣವರು 10,000 ಕೋಟಿ ಅನುದಾನವನ್ನು ಕೊಟ್ಟರು. ಆದರೆ ಯಾವತ್ತು ನಾನು 10,000 ಕೋಟಿ ಕೊಟ್ಟಿದ್ದೀನಿ ಅಂತ ಡೈಲಿ ಫೇಸ್ಬುಕ್ ವಾಟ್ಸಪ್ ಆಗಲಿಲ್ಲ. 40 ಕೋಟಿ ಅನುದಾನ ಮಂಡ್ಯದ ಏನು ಮುಖ್ಯ ರಸ್ತೆ ಇದೆ ಅದು ಕೇಂದ್ರದ ಅನುದಾನ. ಕುಮಾರಣ್ಣ ಬಂದು ಪೂಜೆ ಮಾಡಕ್ಕೆ ಬರಲಿಲ್ಲ. ನಮ್ಮ ಮಂಡ್ಯಕ್ಕೆ ನೀನು ಹೊಸ ದೊಡ್ಡ ಮೊತ್ತದ ಹಣವನ್ನು ಬಿಡುಗಡೆ ಮಾಡಬೇಕು, ಅವತ್ತೊಂದೇ ದಿವಸ ಇಟ್ಕೊ ಪೂಜೆ ಮಾಡಬೇಕು ಅಂತ. ಬೆಳಿಗ್ಗೆ ಹೇಳ್ತಾರೆ, ವಾಕಲ್ಲಿ ಹೋಯ್ತಾರೆ, ಇದು ನಂದೇ ಕೆಲಸ ತಂದಿದ್ದೀನಿ ಅಂತಾರೆ. ಕೊಮ್ಮೇರಳ್ಳಿ ಗ್ರಾಮದಲ್ಲಿ 4 ಕೋಟಿ ಗ್ರಾಮ ಉಮ್ರಳ್ಳಿಗೆ ಹೋಗುವ ಸಂಪರ್ಕ ರಸ್ತೆನ ಕೊಮ್ಮೇರಳ್ಳಿ ಗ್ರಾಮದ ಎಲ್ಲ ಯುವಕ ಮಿತ್ರರು ಒಂದು ಮನವಿ ಕೊಟ್ಟಿದ್ರು ಕುಮಾರಣ್ಣವ್ರಿಗೆ. ಅದಕ್ಕೋಸ್ಕರ ಕೊಮ್ಮೇರಳ್ಳಿಯಿಂದ ಉಮ್ರಳ್ಳಿಗೆ ಹೋಗೋ ರಸ್ತೆನ NH ನಲ್ಲಿ 4 ಕೋಟಿಗೆ ಸೇರಿಸಿದ್ರು. ಅದೇ ಬಸ್ರಾಳು ಗ್ರಾಮದಲ್ಲಿ ತಿಮ್ಮೇಗೌಡರು ಮತ್ತೆ ಮುಖಂಡರು ಎಲ್ಲ ಸೇರಿ ಬಸ್ರಾಳು ಸರ್ಕಲ್ಗೆ 2 ಕೋಟಿ ಅನುದಾನ ಬೇಕು ಅಂತ ಹೇಳಿದ್ರು. 2 ಕೋಟಿ ಕೊಟ್ಟದ್ದು ಬಸ್ರಾಳ್ಗೆ ಕುಮಾರಣ್ಣವರು. ಅದು ಬಿಟ್ಟು ನಾನೇ ತಂದೆ ಅಂತ ಹೇಳ್ತಾರೆ. ಆಯುಷ್ಮಾನ್ ಯೋಜನೆಯಲ್ಲಿ ಎಲ್ಲ ಗ್ರಾಮಕ್ಕೆ ಸುಮಾರು ಗ್ರಾಮಕ್ಕೆ 75 ಲಕ್ಷ ಹಣವನ್ನು ಬಿಡುಗಡೆ ಮಾಡಿದ್ದು ಕುಮಾರಣ್ಣ. ಈಗ ಹೇಳ್ತಾ ಇದಾರಲ್ಲ, ನಾನು 2 ವರ್ಷ ಅದಕ್ಕೆ 1,111 ಕೋಟಿ ಗ್ರಾಂಟ್ ಇದ್ದೀನಿ ಅಂತ ದಾಖಲಾತಿ ಕೊಡ್ಲಿ. ಈಗ ಎಲ್ಲ ಹಣನೂ ಸುಧಾ ಎಲ್ಲ ಆಫೀಸಿಂದ ಬಿಡುಗಡೆ ಆಗ್ತದೆ, ಪ್ರತಿಯೊಂದು ಆಫೀಸ್ನಲ್ಲೂ ಬಿಡುಗಡೆ ಆಗ್ತದೆ. ಆ ಆಫೀಸ್ನಿಂದ 1,111 ಕೋಟಿ ಹೇಳಕ್ಕೆ ಸುಳ್ಳು ಲೆಕ್ಕ ಬೇಡವೇನ್ರಿ? ಅಲ್ಲ, ಇಡೀ ಕರ್ನಾಟಕದಾದ್ಯಂತ ಕಾಂಗ್ರೆಸ್ ಶಾಸಕರು ಗ್ರಾಂಟ್ ಕೊಡಲಿಲ್ಲ ಅಂತ ಬರೀ 20 ಕೋಟಿ ಗ್ರಾಂಟ. ಒಂದೇ ಕ್ಷೇತ್ರಕ್ಕೆ 1,111 ಕೋಟಿ ಗ್ರಾಂಟ್ ಕೊಟ್ರೆ ಸಿದ್ದರಾಮಯ್ಯನ ಕೂತ್ಕೊಳ್ಳಕ್ ಬಿಡ್ತಾರಾ? ಹೇಳಕ್ಕೆ ಸುಳ್ಳು ಹೇಳಕ್ಕೂ ಒಂದು ಮಿತಿ ಬೇಕು. ಶಾಸಕರೇ ಕೆಲಸ ಮಾಡಿ, ನಿಮ್ಮ ಪರ ನಾವು ಕೆಲಸ ಮಾಡ್ಲಿಕ್ಕೆ ಇದೀವಿ. ನಮ್ಮ ಕಾರ್ಯಕರ್ತರನ್ನು ಎದುರಿಸಿ ಕುಗ್ಲಿಕ್ಕೆ ಯಾವತ್ತೂ ಸಾಧ್ಯವಿಲ್ಲ. ಇವತ್ತು ಇದೇ ಸಾಕ್ಷಿ, ನಾವೆಲ್ಲ ಮುಂದೊಂದು ದಿವಸ ಯಾವುದೇ ಒಂದು ನಮ್ಮ ಕಾರ್ಯಕರ್ತರಿಗೆ ಅನ್ಯಾಯ ಆದರೆ ನಾವೆಲ್ಲ ಜೊತೆಗೂಡಿ ಒಗ್ಗಟ್ಟಾಗಿ ಯಾವುದೇ ಒಂದು ಪೊಲೀಸ್ ಠಾಣೆದಾಗಲಿ ಯಾವುದೇ ಒಂದು ತಹಸೀಲ್ದಾರ್ ಆಫೀಸಲ್ಲಿ ಬಂದು ಧರಣಿ ಮಾಡ್ತೀವಿ. ನಾವಂತೂ ಬಿಡೋದಿಲ್ಲ. ನಾವು ಎಲ್ಲ ಸೈನಿಕರಿದ್ದಂತೆ ನಮ್ಮ ಕಾರ್ಯಕರ್ತರು ಮಕ್ಕಳು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಹೇಳ್ತಾರೆ, ಮೊನ್ನೆ ಒಂದು ಯಾವುದೋ ಭಾಷಣದಲ್ಲಿ ನಾನು ಮಂಡ್ಯ ಬಂದ್ಮೇಲೆ ಒಂದೇ ಹೋಟ್ಲಿದ್ದು, ಸುಮಾರು ಹೋಟ್ಲದು ಡಿ ಮಾರ್ಟ್ ತಂದೆ, ಜುಡೋ ತಂದೆ ಅಂತಾರೆ. ರೀ, ಜುಡೋ ತಂದು ನೀವಲ್ಲ ರೀ, ಓನರ್ ಕಂಪ್ನಿ ಸೀನಣ್ಣ ಇದಾಗಲೇ ಡಿ ಮಾರ್ಟು ಗುದ್ಲಿ ಪೂಜೆ ಆಗಿತ್ತು, ಜುಡೋ ಗುದ್ಲಿ ಪೂಜೆ ಆಗಿತ್ತು, ಅಮರಾವತಿ ಹೋಟ್ಲು ಸುಧಾ ಸೀನಣ್ಣ ಮದ್ದಿದ್ದಂಗಿಂದು ಪೂಜೆ ಆಗಿತ್ರಿ. ನೀವೆಲ್ಲ ತಂದಿರೋದು. ಅವ್ರು ಬಂಡವಾಳ ಹಾಕವ್ರೆ, ಬ್ಯಾಂಕಲ್ಲಿ ಸಾಲ ಮಾಡವ್ರೆ. ನೀವು ತಂದೇನು 3,000 ಅದು 3,000 ಜನಕ್ಕೆ ಉದ್ಯೋಗ ಕೊಟ್ಟಿನಿ ಅಂತಾರೆ. ಯಾಕ್ರಿ ಸುಳ್ಳು ಹೇಳ್ತೀರಿ? ಬನ್ನಿ, ನೀವು ಚರ್ಚೆ ಮಾಡೋಣ. ನಮ್ಮೆಲ್ಲರಲ್ಲಿ ಮನವಿ ಮಾಡಿ ಹೇಳ್ತೀನಿ ಅಣ್ಣ, ನಾವ್ಯಾವುದು ಅವರ ಅಮೀಸಕ್ಕೆ ಒಳಗಾಗೋದು ಬೇಡ. ನಾವೆಲ್ಲ ಒಗ್ಗಟ್ಟಾಗಿರೋಣ. ಮುಂದೊಂದು ದಿವಸ ಇವತ್ತು ಏನು ಈ ರೀತಿ ಎಲ್ಲರೂ ಒಗ್ಗಟ್ಟಾಗಿ ಬಂದಿದೆ. ಒಂದು ನಿಮಿಷ ಅಣ್ಣ, ದಯಮಾಡಿ ಒಂದೇ ಅವ್ರು ನೀವು ಹೇಳುವಂಗೆ ಅಣ್ಣ, ಶೌಚಾಲಯದ ಮೇಲೆ ಬೋರ್ಡ್ ಹಾಕೊಳ್ಳಕ್ಕೆ ಮೇನ್ ರೋಡಲ್ಲಿ ಬೋರ್ಡ್ ತಂದು ಶೌಚಾಲಯ ಕಟ್ಟಿದ್ರು. ಒಳಿಕಾರ ಕಟ್ಟಿದ್ರೆ ಆಗೋದು. ಮಂಡ್ಯದ ಪರಿಸ್ಥಿತಿ ಅಂದರೆ ಶೌಚಾಲಯ ನೋಡ್ಕೋಲಿ ಅಂತ. ಹಂಗಾಗಿ ದಯಮಾಡಿ ನೀವು ಬಿಡಿ ಅವ್ರ ಸುದ್ದಿನ. ನಮ್ಮದೇನು, ನಮ್ಮ ಮುಂದೆ 2028ಕ್ಕೆ ಕುಮಾರಣ್ಣವ್ರನ್ನ ಮತ್ತೊಮ್ಮೆ ನಾವು ಮುಖ್ಯಮಂತ್ರಿ ಮಾಡಬೇಕು. ನಮ್ದು ಅದೇ ಗುರಿ. 2018ರಲ್ಲಿ ಹೇಗೆ 7 ವಿಧಾನಸಭಾ ಕ್ಷೇತ್ರದಲ್ಲಿ 50,000ಕ್ಕೂ ಹೆಚ್ಚು ಲೀಡನ್ನು ಕೊಟ್ಟು ಗೆಲ್ಸಿದಿರೋ ಆ ರೀತಿ ಗೆಲ್ಸಿ ನಮ್ಮ 7 ಜನ ಶಾಸಕರನ್ನ ಕಳಿಸ್ಕೊಡೋಣ. ಮುಂದೆ ನಮ್ಮ ಮುಂದಿನ ನಾಯಕತ್ವ ನಮ್ಮ ನಿಖಿಲ್ ಕುಮಾರಣ್ಣವರು ನಮ್ಮ ಮಂಡ್ಯಕ್ಕೆ ವಿಶೇಷ ಕಾಳಜಿಯನ್ನು ವಹಿಸಿ ಅಭಿವೃದ್ಧಿಯತ್ತ ಕೆಲಸ ಮಾಡಲಿಕ್ಕೆ ಸಹಕಾರ ಮಾಡ್ತಾರೆ. ನಿಜವಾಗ್ಲೂ ನಮಗೆ ಎಷ್ಟು ಸಂತೋಷ ಆಯ್ತದೆ ಅಂದರೆ, ನನಗೆ ನಿಖಿಲಣ್ಣ ಹೇಳ್ತಾರೆ, ನಾವು ಮಂಡ್ಯದಲ್ಲಿ ಏನಾರ ಮಾಡಬೇಕು. ಮಂಡ್ಯ ನಮಗೆ ಭದ್ರಕೋಟೆ. ನಮಗೆ ಏನು MP ಎಲೆಕ್ಷನಲ್ಲಿ 2,85,000 ಅಧಿಕ ಮತಗಳನ್ನು ಕೊಟ್ಟಿದ್ದಾರೆ. ನಾವು ಮಾಡಲೇಬೇಕು, ಕೆಲಸ ಮಾಡಿ ತಿಳಿಸಲೇಬೇಕು ಅಂತ ಇವಾಗಲೂ ಬರ್ತಾ ಕಾರಲ್ಲಿ ಹೇಳ್ತಾರೆ. ಏನಾರು ಒಂದು ಉದ್ದೇಶ ನನ್ಗೆ ಏನೇ ಇದಾಗಲಿ ನಾವು ಮಾಡಲೇಬೇಕು ಮಂಡ್ಯಕ್ಕೆ ಅಂತ. ಹಂಗಾಗಿ ಅವ್ರಿಗೆ ಮಂಡ್ಯದ ಬಗ್ಗೆ ಭಾರಿ ಆಸೆ ಇದೆ. ನಿಜವಾಗ್ಲೂ ಮಂಡ್ಯದಲ್ಲಿ ಅಭಿವೃದ್ಧಿ ಮಾಡಬೇಕು. ಮಂಡ್ಯದ ಜನತೆ ನಮ್ಮ ಕೈ ಹಿಡಿದಿದ್ದಾರೆ. ನಮ್ಮ ಅಪ್ಪಾಜಿ ನಮ್ಮ ಅಪ್ಪನ ಕೈ ಹಿಡಿದಿದ್ದಾರೆ, ನಮ್ಮ ಅಪ್ಪಾಜಿ ಕೈ ಹಿಡಿದಿದ್ದಾರೆ. ಪಕ್ಷವನ್ನು ಕಟ್ಟಿ ಬೆಳೆಸಿದ್ದಾರೆ. ಮಂಡ್ಯದವರು ಸ್ವಲ್ಪ ದುಡುಕು ಸ್ವಭಾವ ಅಷ್ಟೇ ಅನ್ನೋದು ಬಿಟ್ರೆ ಏನೂ ಇಲ್ಲ. ಹಂಗಾಗಿ ನಿಖಿಲಣ್ಣ, ನಾವು ನಿಮ್ಮ 2028ಕ್ಕೆ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಅತಿ ಹೆಚ್ಚು ಮತಗಳನ್ನು ನಾವು ಮತ್ತು ನಮ್ಮ ಕಾರ್ಯಕರ್ತ ಮುಖಂಡರು ಎಲ್ಲ ಸೇರಿ ಒಗ್ಗಟ್ಟಾಗಿ ದುಡಿದು ನಿಮ್ಮ ಸನ್ನಿಧಿಗೆ ತಂದು ಒಪ್ಪಿಸ್ತೀವಿ. ಮತ್ತೊಮ್ಮೆ ಕುಮಾರಣ್ಣ ಮುಖ್ಯಮಂತ್ರಿ ಆಗೋದ್ರಲ್ಲಿ ಸಂದೇಶವಿಲ್ಲ. ನೀವು ಧೈರ್ಯವಾಗಿ ಈಗ ಹೇಗೆ ಪ್ರವಾಸ ಮಾಡ್ತಾ ಇದ್ದೀರೋ, ನಿಜವಾಗ್ಲೂ ನಮಗೆ ಸುಮಾರು ಏನು ನಮ್ಮ ಮಾನ್ವಿ ಆಗ್ಬೋದು, ಸಿನ್ನಂದೂರು ಆಗ್ಬೋದು, ಮತ್ತು ನಮ್ಮ ರಾಯಚೂರು ಆಗ್ಬೋದು, ನಿಜವಾಗ್ಲೂ ಎಲ್ಲ ಫೇಸ್ಬುಕ್ನಲ್ಲಿ ನಮ್ಮ ಕಾರ್ಯಕರ್ತರು ಮುಖಂಡರು ಮೊನ್ನೆ ನಾನು ಫೋನ್ ಮಾಡಿದಾಗ ಹೇಳ್ತಾ ಇದ್ರು, ಅಣ್ಣ ಏನಣ್ಣ ಅಲೆ ಎದ್ದಿದೆ, ನಮ್ಮದು ಸುನಾಮಿ ಅಲೆ ಎದ್ದಿದೆ ಅಂತ. ಇದೇ ರೀತಿ ಅಲೆ ಹೇಳ್ತಾ ಇರ್ಬೇಕಣ್ಣ. ದಯಮಾಡಿ ನೀವು ನಿನ್ನ 3 ವರ್ಷ ನೀವು ಹೇಳಿದ್ರಿ ಮೊನ್ನೆ, ನಮ್ಮ ಕಾರ್ಯಕರ್ತರು ಎಲೆಕ್ಷನ್ ಬರ್ತಿದೆ, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನಾನು ಕಾರ್ಯಕರ್ತರಿಗೋಸ್ಕರ ಸಭೆ ಮಾಡಿ ಎಲ್ಲ ಕಡೆ ಒಂದು ಸಂಚಲನ ಮೂಡಿಸ್ಬೇಕು ಅಂತ. ಅದೇ ರೀತಿ ಸಂಚಲನ ಎದ್ದಿದೆ ಅಣ್ಣ. ಇದು 3 ವರ್ಷ ಗಂಟ ಇದೇ ರೀತಿ ಹೆಚ್ಚಿನ ಸಂಚಲನ ಹೊರಟಿ ನಮ್ಮಲ್ಲಿ JDS ಪಕ್ಷದ ಅತಿ ಹೆಚ್ಚು ಸೀಟ್ಗಳು ಗೆಲ್ಲಿ ಅಣ್ಣ. ನಿಮ್ಮ ಸಹಕಾರ ನಮ್ಮ ಎಲ್ಲ
ಮುಖಂಡರ ಮೇಲೆ ಕಾರ್ಯಕರ್ತರ ಮೇಲೆ ಇರಲಿ ಅಂತ ಕೇಳ್ತಾ ಮತ್ತೊಮ್ಮೆ ಇದಷ್ಟೊಂದು ನಮಗೆ ಸದಾವಕಾಶ ಕೊಟ್ಟು ಸಮಯ ಕೊಟ್ಟು ನೀವು ನಮ್ಮ ಮಂಡ್ಯಕ್ಕೆ ಬಂದಿದ್ದೀರಿ. ನಮ್ಮ ಇನ್ನೂ 1 ಗಂಟೆ ಲೇಟ್ ಆಗ್ಬೋದು ಕಾರ್ಯಕ್ರಮಣ. ಎಲ್ಲ ಅಭಿಮಾನಿ ದೇವರುಗಳು ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಲಾಸ್ಟಲ್ಲಿ ಒಂದು 10 ನಿಮಿಷ ಅವ್ರಿಗೋಸ್ಕರ ಒಂದು ಫೋಟೋಗಳು ಸೆಲ್ಫಿ ಕೊಡೋದ್ರ ಮುಖಾಂತರ ನಮ್ಮ ಮಂಡ್ಯದ ಯುವಕರಿಗೆ ಸ್ವಲ್ಪ ಅರಿವು ಮಾಡಿಕೊಡಿ ಅಂತ ಹೇಳ್ತಾ, ನಿಜವಾಗ್ಲೂ ಮುಂಭಾಗ ಇರುವಂಥ ನನ್ನ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಮುಖಂಡರೇ, ಜನಪ್ರತಿನಿಧಿಗಳೇ, JDS ಪಕ್ಷದ ಅಭಿಮಾನಿ ದೇವರುಗಳೇ, ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ನನ್ನ ಈ ಬಡ ಮಗನ ಮೇಲೆ ಇರಲಿ. ನಾನು 2 ವರ್ಷ ಸೋದ್ರು ಸುಧಾ ನಿಮ್ಮ ಜೊತೆ ಯಾವುದೇ ಒಂದು ಡೈರಿ ಎಲೆಕ್ಷನ್ ಆಗ್ಬೋದು, ಸೊಸೈಟಿ ಎಲೆಕ್ಷನ್ ಆಗ್ಬೋದು, ಸಣ್ಣ ಪುಟ್ಟ ಕಾರ್ಯಕ್ರಮ ಆಗ್ಬೋದು, ನಾನು ಮಾತು ಕೊಟ್ಟಿದ್ದೆ ನಿಮಗೆ. ನನ್ನ ಓಡೋಯ್ತೇನೆ ಅಂದಿರು. ನಾನು ಓಡೋಗಲ್ಲ, ನಿಮ್ಮ ಜೊತೆ ಇದ್ದು ನಿಮ್ಮ ಜೊತೆ ಕಷ್ಟ ಸುಖಗಳಿಗೆ ಭಾಗಿಯಾಗ್ತೀನಿ ಅಂತ ನಿಮ್ಮ ಜೊತೆ ನಾನು ಯಾವಾಗಲೂ ಇರ್ತೀನಿ ಅಣ್ಣ. ನನ್ನನ್ನು ದಯಮಾಡಿ ಕೈ ಬಿಡಬೇಡಿ. ನಿಮ್ಮ ಪಾದಗಳಿಗೆ ನಮಸ್ಕರಿಸಿ ಕೇಳ್ತೇನೆ, ನನ್ನನ್ನು ದಯಮಾಡಿ ನೀವು ಕೈ ಬಿಡಬೇಡಿ ಅಂತ ಕೇಳ್ತಾ, ನಮ್ಮ ನಿಖಿಲ್ ಅಣ್ಣವರು ಈಗ ನಿಮ್ಮನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ವೇದಿಕೆ ಮೇಲೆ ಇರುವಂಥ ಎಲ್ಲ ಮುಖಂಡರಿಗೆ ನನ್ನ ನಮಸ್ಕಾರಗಳನ್ನ ಹೇಳ್ತಾ, ಮುಂಭಾಗಿರುವಂಥ ನನ್ನ ಎಲ್ಲ ಅಭಿಮಾನಿ ದೇವರುಗಳಿಗೂ ಪಾದಗಳಿಗೆ ನಮಸ್ಕಾರ ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ JDS. ಥ್ಯಾಂಕ್ ಯು.